ಒಂದು ವಾರದ ನಂತರ ಸುಗುಣ ವರ್ಷ ಇಬ್ಬರೂ ಒಪ್ಪಿ ಡೈವರ್ಸ್ ತೊಗೊಂಡಿದ್ದಾರೆ. ಇಬ್ಬರು ಒಪ್ಪಿ ಡೈವರ್ಸ್ ತೊಗೊಬಿಟ್ಟು ವರ್ಷ ನನಗೆ ವಿಜಿ ಜೊತೆನೇ ಸಂಸಾರ ಮಾಡೋದಕ್ಕೆ ಇಷ್ಟ, ನೀನು ಬೇಡ, ನಾನು ವಿಜಿ ಜೊತೆನೇ ಇರ್ತೀನಿ, ನಿನ್ನ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ದ. ಇವಳೆಲ್ಲ ಸಾಕ್ಷಿ ತೊಗೊಂಡೋಗಿ ನನಗೆ ಮಕ್ಕಳು ಆಗ್ತವೆ ಅಂತ ಕೋರ್ಟಲ್ಲೆಲ್ಲ ಡಿಸೈಡ್ ಮಾಡಿ, ಇವಾಗ ನಿನಗೇನು ತಂದೆ ಆಸ್ತಿಗೇನು ಇಲ್ಲಪ್ಪ, ಇವಾಗ ಮನೆ ಇರೋದೊಂದು ಮನೆ, ಅದನ್ನು ನೀನು ಹೆಂಡ್ತಿ ಕೊಡಬೇಕು ಅಂತ ಇಲ್ಲಿ ಕೋರ್ಟಲ್ಲೆಲ್ಲ ಡಿಸೈಡ್ ಆಗಿದೆ. ಇವಾಗ ಇದು ಮನೆ ವರ್ಷಕ್ಕೆ ಬರಬೇಕಾಗಿರೋದು ಇವಾಗ ಸುಗುಣನಿಗೆ ಕೋರ್ಟಲ್ಲಿ ಡಿಸೈಡ್ ಆಗೈತೆ. ವರ್ಷನೂ ನನ್ನ ವಿಜಿನ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ನನಗೆ ವಿಜಿನೇ ಬೇಕು ಅಂತ ಹೇಳಿ ಅವನು ಹಠ ಹಿಡಿದು ಡೈವರ್ಸ್ ತೊಗೊಬಿಟ್ಟ. ಅದಕ್ಕೆ ಹಿಂಗೆ ಹೇಳಿದ ಮೇಲೂ ಅವನ ಜೊತೆ ಸಂಸಾರ ಮಾಡೋದಕ್ಕೆ ಹೇಗೆ ಮನಸ್ಸು ಬರುತ್ತೆ, ಆಗೋದಿಲ್ಲ ಅಂತ ಹೇಳಿ ಇವಳು ಬೇಡ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ಲು. ಇವರು ಅತ್ತೆ ಮಾವನು ಇಬ್ಬರೂ ಹೇಳಿದ್ರು, ಕೊಡಮ್ಮ ನೀನು ಕಂಪ್ಲೇಂಟ್ ಕೊಟ್ಟು ನೀನು ಚೆನ್ನಾಗಿರು ಅಂತ ಹೇಳಿ ಇವರು ಹೇಳಿದ್ರು. ಇವರು ತಂದೆ ತಾಯಿ ಥರ ನೋಡ್ಕೊಳ್ತಾರೆ. ಇವತ್ತು ನಿಜವಾಗ್ಲೂ ಇವರೇನಾದ್ರೂ ಸ್ವಲ್ಪ ಉಲ್ಟಾ ಹೊಡೆದಿದ್ರು ಸುಗುಣನ ಜೀವನ ಇವತ್ತು ಹೇಳ್ಬಾರ್ದಾಗಿತ್ತು, ಬೀದಿಗೆ ಬೀಳೋದು. ಅತ್ಲಾಗೂ ಇಲ್ಲ ಅಂತ ತೋರ್ ಮನೇಲೂ ಇರೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಹೆಂಗೋ ಇವರು ಇಬ್ಬರು ಒಳ್ಳೆಯರಾಗಿರೋದಕ್ಕೆ ಸುಗುಣನ ಜೀವನ ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಗಂಡ ಇಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರು ಚೆನ್ನಾಗಿ ನೋಡ್ಕೊಳ್ಳೋರು ಇವರೆಲ್ಲ ಇದ್ದಾರಲ್ಲ, ಅವಳಿಗೆ ಅದೇ ಮನ್ಸಿಗೆ ನೆಮ್ಮದಿ, ದೇವ್ರು ಇಷ್ಟ ಆದರೂ ಕೊಟ್ಟಿದ್ದಾನೆ ಅಂತ ಹೇಳಿ ನೆಮ್ಮದಿಯಾಗಿರ್ಬೇಕು. ಅವನು ಬಿಸಾಕೊಂಡು ಇನ್ಮೇಲಿಂದಾನ ಅವಳೇ ಬೇಕು ಅಂತ ಹೇಳಿ ಹೋಗಿದ್ದಾನೆ. ನೋಡ್ತಾ ಇರಿ ಇನ್ನೂ ಏನೇನಾಗುತ್ತೆ ವರ್ಷನ ಜೀವನದಲ್ಲಿ. ಅವನು ಮದುವೆ ಆಗಿದ್ದಾನಂತೆ, ಡೈವರ್ಸ್ ತೊಗೊಳ್ತಿದ್ದಂಗೆ ಮದುವೆ ಆಗಿಬಿಟ್ಟಿದ್ದಾನೆ. ಡೈವರ್ಸ್ ತೊಗೊಂಡು ಮದುವೆ ಆಗಿಬಿಟ್ಟಿದ್ದಾನೆ ವಿಜಿನ. ನೋಡೋಣ ಹೆಂಗಿರ್ತಾರೆ, ಡೈವರ್ಸ್ ತೊಗೊಂಡಿದ್ದಾರೆ, ಏನಾಗುತ್ತೆ ಏನು ಅಂತ ಹೇಳಿ ನೋಡ್ತಾ ಇರ್ರಿ. ಸ್ವಲ್ಪ ಒಂದು ವಾರದ ನಂತರ ಇದನ್ನು ಮುಂದಕ್ಕೆ ಓಡಿಸಿದ್ದೀವಿ, ಕತೆನ ಸ್ವಲ್ಪ ಮುಂದಕ್ಕೆ ತೊಗೊಂಡೋಗಿದ್ದೀವಿ. ಎಲ್ಲ ಡೈವರ್ಸ್ ಆಗೈತೆ, ಅವರಿಬ್ಬರು ಮದುವೆ ಆಗಿದ್ದಾರೆ. ಡೈವರ್ಸ್ ಕೊಟ್ಟು ಬಂದಂತಹ ಸುಗುಣ ಅತ್ತೆ ಮಾವನ ಹತ್ರ ಏನು ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ನೋಡಿ. ಅಲ್ಲ, ಇವತ್ತು ನೀವು ಏನಾದ್ರೂ ನನಗೆ ಇಲ್ಲಪ್ಪ ನನ್ನ ಮಗನೇ ಮುಖ್ಯ, ನನ್ನ ಮಗ ಹೇಳ್ದಂಗೆ ಕೇಳ್ತೀನಿ, ನಿನಗೆ ಮಕ್ಕಳಾಗೋದಿಲ್ಲ, ನನ್ನ ಮಗ ಇನ್ನೊಂದು ಮದುವೆ ಆಗ್ತಾನೆ ಅಂತ ಹೇಳಿ ನೀವೇನಾದರೂ ಅವನ ಕಡೆಗೆ ಮಾತಾಡಿದರೆ ಇವತ್ತು ನಾನು ಎಲ್ಲಿಗೆ ಹೋಗ್ಬೇಕಾಯ್ತು ಮಾವ. ಇವತ್ತು ನಿಜವಾಗ್ಲೂ ನಿಮ್ಮಿಬ್ರು ನನ್ನ ತಂದೆ ತಾಯಿಗಿನ್ನ ಹೆಚ್ಚಾಗಿ ನಾನು ನಿಮ್ಮನ್ನು ಕಾಣಬೇಕು. ನನ್ನ ತಂದೆ ತಾಯಿಗಿನ್ನ ನೀವಿಬ್ಬರು ಹೆಚ್ಚು ಕಣ್ಮಾವ. ಇವತ್ತು ನೀವಿಬ್ಬರು ನನಗೆ ಒಂದು ಸ್ವಲ್ಪ ಉಲ್ಟಾ ಹೊಡೆದಿದ್ರು, ಇವತ್ತು ನನ್ನ ಜೀವನ ಏನಾಗೋದು ಅಂತ ನಾನು ಇವತ್ತು ಅದನ್ನು ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಹಂಗಾಗ್ತೈತೆ ನನ್ನ ಕೈಲಿ. ಈಗ ಸುಮ್ಮನಿರಮ್ಮ, ಏನು ಮಾಡೋಕ್ಕಾಗುತ್ತೆ? ಅವನು ಹಾಳಾದ ನನ್ನ ಮಗ, ಅವನಿಗೆ ಬುದ್ಧಿ ಇಲ್ಲ. ಈಗ ಡೈವರ್ಸ್ ಕೊಟ್ಟು ಬಂದಿದ್ಯಾ ತಾನೆ, ಅವಳೇ ಬೇಕು ಅಂತ ಹೇಳಿ ಹೋಗಿದ್ದಾನೆ, ಅವಳ ಜೊತೆಗೆ ಇರಲೇಳು, ನೀನು ತಲೆ ಕೆಡಿಸ್ಕೋಬೇಡ ಅಷ್ಟೇ. ಈಗ ನಾವು ಹೇಳೋದು ಅಷ್ಟೇ, ನೀನು ಈಗ ಇನ್ನು ಮನೆ ಬಂದೈತೆ, ಅವ್ನಿಗಿವಾಗ ನಮ್ಮ ಆಸ್ತಿಗೆ ಅವ್ನಿಗೆ ಏನೂ ಒಂದು ಅಂಗೈಯಾಗ್ಲೂ ಅವನಿಗೆ ಜಾಗ ಹೋಗಿಲ್ಲ. ಇವಾಗ ಅವನ ಪಾಡಿಗೆ ಅವನು ಹೊರಗಡೆ ನನಗೇನು ಆಸ್ತಿನೇ ಬೇಡ ಅಂತ ಹೇಳ್ಬಿಟ್ನಲ್ಲ ಅವಳಿಗೋಸ್ಕರ ನಾವು ಬಿಡು. ಇವಾಗ ಮನೇಲಾದ್ರೂ ಇದರಲ್ಲೇ ಅರ್ಧ ಭಾಗ ಮಾಡು ಅಂತ ಕೇಳಿದ್ರೆ ಅವನು ಇದರಲ್ಲಿ ಅರ್ಧ ಭಾಗ ಮಾಡೋದಕ್ಕಾಗ್ತಾ ಇರಲಿಲ್ಲ. ಇವಾಗ ನನಗೂ ತಂದೆ ಆಸ್ತಿ ಬೇಕು, ಇದರಲ್ಲೂ ಅರ್ಧ ಭಾಗ ಮಾಡಿರಿ ಮನೆಯಲ್ಲಿ ಅಂತ ಕೇಳಿದ್ರೆ ಏನು ಮಾಡೋದಕ್ಕಾಗ್ತಿರ್ಲಿಲ್ಲ. ಅವಳ ಸಲುವಾಗಿ ಅವನು ನನಗೆ ಬೇಡ, ನನಗೆ ಮನೇನೂ ಬೇಡ, ಏನೂ ಬೇಡ, ಅವ್ಳು ಡೈವರ್ಸ್ ಕೊಟ್ಟರೆ ಸಾಕು ಅಂತ ಹೇಳಿದ್ನಲ್ಲ. ಸಾಕು ಬಿಡು, ನಿನಗೆ ಮನೆ ಐತೆ, ನಿಮ್ಮದೇಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರು ಅಷ್ಟೇ, ತಲೆ ಕೆಡಿಸ್ಕೊಬೇಡ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಜೀವನದಲ್ಲೂ ಹಿಂಗೆ ನಡೆದೋಗಿರುತ್ತೆ, ನೀನು ತಲೆ ಕೆಡಿಸ್ಕೊಬೇಡ ಸುಗುಣ. ನೋಡೋಣ, ಇಲ್ಲೇ ಇರ್ತೀವಲ್ಲ, ನಾವು ಸುಮ್ಮನೆ ನೋಡ್ಬೇಕಷ್ಟೇ ಕಣ್ಣಿಂದನ. ಈಗ ಯಾರಿಗೂ ಯಾಕೆ ಹೇಳಕ್ಕೆ ಹೋಗ್ಬಾರ್ದು, ಇವಾಗ ಕಣ್ಣಿಂದ ನೋಡಬೇಕು. ಆಮೇಲೆ ಒಂದಲ್ಲ ಒಂದಿನ ಅವ್ರ ತಪ್ಪು ಅವ್ರಿಗೆ ಅರಿವಾಗುತ್ತೆ. ಅದಕ್ಕೇ ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಈಗ ಆಗೋಗೈತಲ್ಲ, ಸುಮ್ಮನಿರು. ಅಲ್ಲ, ನೀವು ನಮ್ಮ ತಂದೆ ತಾಯಿಗಿನ ಹೆಚ್ಚು. ನಿಜವಾಗ್ಲೂ ಇವತ್ತು ನೀವು ನನಗೆ ಕೈ ಕೊಟ್ಟಿದ್ರೆ ನಾನು ಏನು ಮಾಡಬೇಕಾಗಿತ್ತು? ಇವತ್ತು ನೀವೆಲ್ಲ ನನಗೆ ನಿಮ್ಮ ಸಹಕಾರ ಇರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿರೋದಿಲ್ಲ ಅಂದ್ರೆ ನಾನಂತೂ ಇರ್ತಿರ್ಲಿಲ್ಲ. ಹಿಂಗೆಲ್ಲ ಆಗಿ ಮರ್ಯಾದೆ ಕಳ್ಕೊಂಡು ನಾನು ಇರಬೇಕಾಗಿತ್ತ ಅನ್ನಿಸ್ತೈತೆ. ನಿಜವಾಗ್ಲೂ ಅತ್ತೆ, ನಿಮ್ಮಿಂದ ನನಗೆ ತುಂಬ ಸಹಾಯ ಆಯಿತು. ಮಗ ಅಂತ ಇದ್ದವರು, ಮಗನ ಮೇಲೆ ತುಂಬ ಪ್ರೀತಿ ಇದ್ದವರು, ಇವತ್ತು ನನ್ನ ಮಗನೇ ಬೇಕು, ನನ್ನ ಮಗನ ಬಿಟ್ಕೊಡೋದಕ್ಕಾಗಲ್ಲ, ನನ್ನ ಮಗ ಮದುವೆ ಆಗ್ತಾನೆ ಅಂತ ಹೇಳಿ ಇವತ್ತೇನಾದ್ರೂ ನೀವು ಸ್ವಲ್ಪ ಮಾತಾಡಿದ್ರೂ ನಾವು ಇಲ್ಲಿರೋದಕ್ಕಾಗ್ತಾ ಇರಲಿಲ್ಲ. ನಿಜವಾಗ್ಲೂ ನೀವು ಮಗ ಅಂತ ನೋಡ್ದಲೇ ನನಗಿವತ್ತು ಮಗಳ ಥರನ ಬಿಡು, ಅವ್ನು ಮಾಡಿರೋದೇ ತಪ್ಪು ಅಂತ ಹೇಳಿ ನೀವಿಬ್ಬರು ಮಾತಾಡಿ ನನಗೆ ಒಳ್ಳೇದು ಮಾಡಿದ್ದೀರ. ನೀವು ಸಹಾಯ ಮಾಡಿದ್ದೀರ, ನನ್ನ ಕೈ ಹಿಡ್ದಿದ್ದೀರ, ನನಗೆ ಧೈರ್ಯ ಹೇಳಿದ್ದೀರ. ಇದೆಲ್ಲ ನಾನು ನಿಮ್ಮಿಂದಲೇ ಅತ್ತೆ ಆಗಿದ್ದು. ಇವತ್ತು ನಾನು ಏನು ಮಾಡಬೇಕಾಗಿತ್ತು? ನೀವು ಒಂದು ಸ್ವಲ್ಪ ಉಲ್ಟಾ ಹೊಡೆದಿದ್ರು ನನ್ನ ಜೀವನ ಹೇಳೋಕ್ಕಾಗ್ತಿರ್ಲಿಲ್ಲ. ಇವಾಗ ಡೈವರ್ಸ್ ಆಯಿತಾ? ಆಯ್ತಕ್ಕ, ಅದನ್ನೆಲ್ಲ ತೋರಿಸ್ದೆ, ಮಕ್ಕಳು ಆಗ್ತವೆ, ಸುಮ್ಮನೆ ಹಿಂಗೆ ಹೇಳಿದ್ದಾನೆ ಅಂತ ಹೇಳಿ ಅವಾಗ ಆಶ್ಚರ್ಯ ಆಯಿತು, ಗೊತ್ತಾಗೈತೆ ಹಂಗೆ ಅಂತೇಳಿ ಚೆನ್ನಾಗಿ ಬೈದ್ಬಿಟ್ಟೆ. ಅಲ್ಲಿ ಕೋರ್ಟಿಂದ ಹೊರಗಡೆ ಬರ್ತಾ ಚೆನ್ನಾಗಿ ಬೈದ್ಬಿಟ್ಟೆ. ಇಂಥವೇನೋಕ ಮಾಡ್ತೀಯ ಮನೆಯಾಳ, ನೀನಂತೂ ಹಾಳಾಗಿ ಹೋಗ್ತೀಯಾ, ಉದ್ಧಾರ ಆಗಲ್ಲ ಅಂತ ಹೇಳಿ ಕೋರ್ಟಿಂದ ಹೊರಗೆ ಬರ್ತಿದ್ದಂಗೆ ಚೆನ್ನಾಗಿ ಬೈದ್ಬಿಟ್ಟೆ ಅಕ್ಕ. ಬಾಯಿಗೆ ಬಂದ ಬೈದೆ ನಾನು, ಹಂಗೆ ಬೈಲಿಲ್ಲ.
ಏನು ಮಾಡೋದು ಕೊಟ್ಟು ಬಂದೆ ಅದಕ್ಕೇ ನಿನಗೆ ಮಕ್ಕಳು ಆಗಲ್ಲ ಅಂತ ಹೇಳಿ ನಾನು ಆಪ್ರೇಷನ್ ಮಾಡಿಸಿದ್ದು. ನೀನು ಆಪ್ರೇಷನ್ ಮಾಡಿಸಿರ್ಬೋದು, ಮಾಡಿಲ್ಲ ಡಾಕ್ಟ್ರು, ಬಾ ಹೋಗೋಣ ಡಾಕ್ಟ್ರ್ ಹತ್ರ ಅಂದೆ. ಬಿಡಿವಾಗ ನನಗೂ ನಿನಗೂ ಡೈವರ್ಸ್ ಆಯ್ತಲ್ಲ, ಚೆನ್ನಾಗಿರುವಂದ, ಚೆನ್ನಾಗಾದರೂ ಇರ್ತೀನಿ, ನಾನು ಹೆಂಗಾದರೂ ಇರ್ತೀನಿ, ನೀನು ಹೇಳ್ಬೇಡ, ನಾನು ಚೆನ್ನಾಗೇ ಇರ್ತೀನಿ, ನೀನು ಇಲ್ಲ ಅಂದ್ರೂ ನಾನೇ ನಾನು ಅಳ್ತಾ ಕೂತ್ಕೊಳ್ಳಲ್ಲ ನೀನು ಇಲ್ಲ ಅಂತ ಹೇಳಿ ಚೆನ್ನಾಗಿ ಬೈದು ಬಂದುಬಿಟ್ಟೆ. ಅವಳು ಮದುವೆ ಆಗೋಣ ರಿಜಿಸ್ಟ್ರ್ ಮ್ಯಾರೇಜ್ ಆಗ್ತಾರಂತೆ, ಆಗಲಿ ಬಿಡಕ್ಕ, ಆಗಿ ಚೆನ್ನಾಗಿರಲಿ, ಯಾವ ಮ್ಯಾರೇಜನ ಆಗಲಿ ಸುಮ್ಕಿರು. ಯಾವ ಮ್ಯಾರೇಜ್ ಆಗಿ ಹೆಂಗಿರ್ತಾರೆ ನೋಡೋಣ. ಇಲ್ಲೇ ಇರ್ತಾರಲ್ಲ ಅವರೇನೇನು ಬೇರೆ ಊರಾಗಿಲ್ಲ ಏನಿಲ್ಲ, ನೋಡೋಣ ಸುಮ್ಮನೆ ನೋಡಿ ಅದು ಹೆಂಗಿರ್ತಾರೆ ಏನು ಅಂತ ನೋಡ್ಬೇಕಷ್ಟೇ. ಸುಮ್ಮನೆ ಮಾತಾಡೋಕೆ ಹೋಗ್ಬಾರ್ದು. ಯಾರು ಏನೇನು ತಲೆ ಕೆಡಿಸ್ಕೊಬಿಡ್ಕಳಮ್ಮ. ಇಂಥವು ಇನ್ನೊಬ್ಳು ಜೀವನದಾಗ ಅಲ್ಲ ಸುಗುಣ ಆಗಿರೋದು, ಇನ್ನು ಭಾಳ ಜನ ಹೆಣ್ಮಕ್ಳ ಜೀವನದಲ್ಲಿ ಈ ಥರ ಆಗಿದ್ದಾವೆ. ಆದರೆ ಇವತ್ತು ನಾವು ನಿಮಗೆ ನನ್ನ ಮಗ ಮಾಡಿರೋ ತಪ್ಪು, ಇವತ್ತು ನೀನಂಥ ಕೆಲಸ ಮಾಡಿಲ್ಲ, ಅದಕ್ಕೇ ನೀನು ಅದನ್ನ ಉಳಿಸ್ಕೊಂಡಿದ್ದೀಯಾ, ಹಂಗೆ ಮುಂದೆ ಉಳಿಸ್ಕೊಂಡು ನೀನು ಸರಿಯಾಗಿ ಇಟ್ಕೊಂಡು ನಮ್ಮನೆ ಗೌರವ, ನಮ್ಮನೆ ಮರ್ಯಾದೆ ಎಲ್ಲ ಕಾಪಾಡ್ಕೊಂಡು ಹೋಗು, ನಿನಗೆ ಆ ಸ್ಥಾನ ಇದ್ದೇ ಇರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಸರಿನಾ? ನಾನು ಇವತ್ತು ನನ್ನ ಮಗ ಮಾಡಿರೋ ತಪ್ಪು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನನ್ನ ಮಗ ಅಂತೇಳಿ ನಾನು ಹೊಟ್ಟೆ ಕಿಕ್ಕಮಲ್ಲ, ಅವ್ನು ಮಾಡಿರೋ ತಪ್ಪೇನೆ. ಅದೇ ಮಾಮ, ಇವತ್ತೇನಾದರೂ ನಿಮ್ಮ ಮಗನ ಕಡೆಗೆ ಮಾತಾಡಿದರೆ ಏನಾಗೋದು ನನ್ನ ಜೀವನ ಅಂತ ಸ್ವಲ್ಪ ಯೋಚನೆ ಮಾಡಿದೆ ಅಷ್ಟೇ. ಇವತ್ತು ನಿಜವಾಗ್ಲೂ ನೀವು ನನಗಿದೊಂದು ಸ್ಥಾನ ಕೊಟ್ಟಿದ್ದೀರಾ ಅಂದಮೇಲೆ ನಾನು ಅದನ್ನ ಉಳಿಸ್ಕೊಂಡು ಹೋಗ್ತೀನಿ ಬಿಡು ಮಾಮ. ನಾನು ಯಾವುದೇ ಕಾರಣಕ್ಕೂ ಇನ್ಮೇಲಿಂದ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಯಾವತ್ತೂ ನಡ್ಕೊಳ್ಳಲ್ಲ ಕಣ್ಮಮ್ಮ. ಇನ್ಮೇಲಿಂದ ಎಲ್ಲರ ಹತ್ರ ಚೆನ್ನಾಗಿರ್ತೀನಿ. ನನಗೆಲ್ಲ ನೀವೆಲ್ಲ ಸಹಾಯ ಮಾಡಿದ್ದೀರ, ನೀವೆಲ್ಲ ನನಗೆ ಧೈರ್ಯ ಹೇಳಿದ್ದೀರಾ, ನಿಮ್ಮಿಂದ ನನಗೆಲ್ಲ ಒಳ್ಳೇದಾಗೈತೆ ಅಂದಮೇಲೆ ನನ್ನಿಂದ ನಿಮಗೆ ಏನಾದರೂ ತೊಂದರೆ ಕೊಟ್ಟರೆ ನನ್ನ ಮನುಷ್ಯಲೇ ಅಲ್ಲ ಕಣ್ಮವ. ನೀವು ಇಂಥ ಸಂದರ್ಭದಲ್ಲಿ ನನಗೆ ಕೈ ಹಿಡಿದು ಧೈರ್ಯ ಹೇಳಿ ನೀವೆಲ್ಲ ನನ್ನ ಜೊತೆಗಿದ್ದೀರಾ ಅಂತ ಅಂದರೆ, ಇವತ್ತು ನಾನು ಹಿಂಗೆ ಧೈರ್ಯವಾಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ನೀವೇನೆ. ಸರಿ ಬಿಡು, ಇವಾಗೇನಾಗಿದ್ದಾತು, ಇನ್ಮೇಲಿಂದ ನಾ ಕೆಲ್ಸಕ್ಕೆ ಹೋಗು. ಸುಮ್ಮನೆ ಹೆಂಗೆ ಹೋಗ್ತಾ ಇದೆಯಲ್ಲ, ಕೆಲ್ಸಕ್ಕೆ ಹೋಗ್ಕೊಂಡು ಇನ್ಮೇಲಿಂದ ಚೆನ್ನಾಗಿರು. ಎಷ್ಟು ಇಲ್ಲಡು ಕಲ್ಲು ಮ್ಯಾಗ ಕಲ್ಲು ಇಕ್ಕೊಂಡು ಗುತ್ಕೊಂಬ್ಳಳು, ಅವಳೇನಾನ ಮಾತಾಡ್ಕೊಂಬ್ಳಳು, ಏನು ತಲೆ ಕೆಡಿಸ್ಕೊಬೇಡ. ನಿನ್ನ ಪಾಡಿಗೆ ನೀನು ಹೋಗು ಕೆಲಸಕ್ಕೆ ಬಾ ಅಷ್ಟೇ. ಕೆಲ್ಸಕ್ಕೆ ಹೋಗು ಬಾ, ನಿನ್ನ ಏನು ಬೇಕಾದ್ನು ಮಾಡ್ಕೊಂತೀನಿ. ಇಲ್ಲ ನೀನು ದುಡಿಯೋದೆಲ್ಲ ನಿನಗೆ ನಾವೇನು ನೀನು ದುಡ್ದಿರೋದೆಲ್ಲ ನಮಗೆ ಕೊಡಮ್ಮ ತಂತಂದು ಅಂತ ನಾವೇನು ಕೇಳಲ್ಲ ಕಣಮ್ಮ. ನೀನು ಮಾಡಿರೋದೆಲ್ಲ ನಿನಗೆ ಏನು ಸರ್ ಬರುತ್ತೋ ಅದನ್ನು ತಿನ್ನು, ಹೊಟ್ಟೆಗೆ ತಿನ್ಕೊಂಡು ಹಣ್ಣು ಅದು ಇದು ತಿನ್ಕೊಂಡು ಚೆನ್ನಾಗಿರು ಒಟ್ಟಿನಲ್ಲಿ. ಚೆನ್ನಾಗಿ ಇಟ್ಕೊಂಡು ನೀನು ಚೆನ್ನಾಗಿರೋದು ಕಲಿ, ಯೋಚನೆ ಮಾಡಬೇಡ ಅವನ ಬಗ್ಗೆ. ಓದ ಈಗ ಇಲ್ಲ ಅನ್ಕೋಬೇಡ ಅಷ್ಟೇ. ಅವನು ಯಾವಾಗ ಹಂಗೆ ಮಾಡಿದಾನೆ ಅಂತ ಗೊತ್ತಾಯ್ತಾ, ಅವತ್ತೇ ಹಂಗೆ ಅಂದ್ಕೊಂಡೆ ನಾನು. ನನ್ನ ಪಾಲಿಗೆ ನನ್ನ ಗಂಡ ಇಲ್ಲ, ಸತ್ತೋಗ್ಬಿಟ್ಟ. ನಾನು ಇನ್ಮೇಲಿಂದನ ಗಂಡ ಇಲ್ದವಳು ಅಂತ ನಾನು ಅವತ್ತೇ ಅಂದ್ಕೊಂಡಿದ್ದೀನಿ ಬಿಡಿ. ಸುಮ್ಮನೆ ಏನೋ ಆಗೋಯ್ತು, ಯಾಕೆ ಇಷ್ಟು ದಿವಸ ಹೆಂಗೆ ಮಾಡ್ಕೊಂಡು ಉಂಡ್ಕೊಂಡು ಹೆಂಗಿದ್ದೋ ಹಂಗಿರು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇವಾಗಂತೂ ಎಷ್ಟೇ ಧೈರ್ಯ ತಗೊಂಡ್ರು ಏನೋ ಒಂಥರ ಮನಸ್ಸಿಗೆ ಇದಾಗ್ತೈತೆ. ಹೆಂಗೊಬ್ರು ಡೈವರ್ಸ್ ಕೊಟ್ಟು ಬಂದಲ್ಲ, ಏನು ಇನ್ಮೇಲಿಂದ ಸಮಸ್ಯೆ ಬಗೆಹರಿತು. ಇನ್ಮೇಲಂತೂ ನನ್ನ ಗಂಡ ಅನ್ನೋದಿತ್ತು, ಇನ್ಮೇಲೆ ನನ್ನ ಗಂಡ ಅನ್ನೋದಿಲ್ಲ. ಇನ್ಮೇಲಿಂದ ಯಾವಳು ಗಂಡನೋ ಏನೋ ಅವನು ಅಷ್ಟೆ. ನಾನು ಇನ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ. ಸರಿ ಆಯಿತು, ನಾಳೆಯಿಂದ ಕೆಲಸಕ್ಕೆ ಹೊರಡ್ತೀನಿ. ಅಮೃತ ನೋಡು, ಎಷ್ಟು ಬುದ್ಧಿವಂತಿಕೆಯಿಂದ ಇವತ್ತು ಹೆಂಗೆ ಕೆಲಸ ಮಾಡ್ಕೊಂಡು ಹೆಂಗೆ ಹೋಗ್ತಾ ಇದ್ದಾಳೆ. ಹಂಗೆ ಬುದ್ಧಿವಂತಿಕೆ ಇದ್ದರೆ ಹೆಣ್ಮಕ್ಳ ತಾಗಿ ಏನು ಬೇಕಾದ್ರೂ ಸಾಗಿಸ್ಬೋದು ಕಣಮ್ಮ. ಹೆಣ್ಮಕ್ಳ ತಾಗಿ ಫಸ್ಟು ಬುದ್ಧಿ ಇರಬೇಕು. ಬುದ್ಧಿ ಇದ್ದು ಒಂಥರ ನಿಧಾನದಾಗೆ ಇದ್ದರೆ ಒಬ್ಬರೇ ಹೇಳಿದ್ದಾಗ ಕೇಳಬೇಕು. ನೀನು ಆವಾಗಲೇ ಒಬ್ಬರು ಹೇಳಿದ್ದು ಯಾರನ್ನ ಕೇಳಿದ್ದರೆ ನಿಂಗೆ ಆಗ್ತಿರ್ಲಿಲ್ಲ. ಇವಾಗ ಬಿಡು, ಆಗೋಗೈತಿ. ಇವಾಗ ಯಾಕಮ್ಮ ಡೈವರ್ಸ್ ಕೊಟ್ಟು ಬಂದಲ್ಲ, ಹೋಗು, ಸುಮ್ಮನೆ ಯೋಚನೆ ಮಾಡಬೇಡ. ಸರಿನಿ, ನಾವು ಒಯ್ದೀವಿ ನಿನಗೆ. ನಾವಿರೋವರೆಗೂ ನಿನಗೇನು ಭಯ ಇಲ್ಲ, ನಾವು ನಿನ್ನ ಜೊತೆಗೆ ಇರ್ತೀವಿ. ಅದೇನು ಬಂದ್ರೆ ನಾವು ನೋಡ್ಕೊಂತೀವಿ. ಹಾಗೆ ನೀನು ನಮ್ಮ ಮನೆ ಮರ್ಯಾದೆ ಗೌರವ ಕಾಪಾಡ್ಕೊಂಡು ಹೋಗ್ಬೇಕು, ನಮ್ಮ ಮನೆ ಮರ್ಯಾದೆ ಉಳಿಸ್ಬೇಕು. ನಾವು ನಿನಗೆ ಕೊಟ್ಟಿರೋಂತಹ ಸ್ಥಾನನ ನೀನು ಉಳಿಸ್ಕೋಬೇಕು. ಸರಿ ಆಯ್ತು ಕಣ್ಮಮ್ಮ, ಉಳಿಸ್ಕೊಂತೀನಿ. ಇಷ್ಟೆಲ್ಲ ನನಗೆ ನೀವು ಧೈರ್ಯ ಹೇಳಿ ನನ್ನ ಜೊತೆಗಿದ್ದೀರನ್ನೇ ಉಳಿಸ್ಕೊಂಬಲಿಲ್ಲ ಅಂದರೆ ಉಳಿಸ್ಕೊಂತೀನಿ ಕಣ್ಮಮ್ಮ. ಡೈವರ್ಸ್ ಕೊಟ್ಟು ಬಂದೆ, ಕೊನೆಗೆ ಮನೆಯೆಲ್ಲ ನನಗೆ ಆಯಿತು. ನನಗೆ ಮನೆ ಬೇಡ, ಏನು ಬೇಡ, ನೀನು ಡೈವರ್ಸ್ ಕೊಡು, ನಾನು ಎಲ್ಲಾದರೂ ನನ್ನ ವಿಜಿ ಜೊತೆ ನಿಮ್ಮದೇ ಇರ್ತೀನಿ, ನನಗೆ ನೀನು ಬೇಡ, ನಾನು ವಿಜಿ ಜೊತೆನೇ ಇರ್ತೀನಿ ಅಂತ ಹೇಳಿ ನನ್ನ ಗಂಡ ಕೇಳ್ಕೊಂಡ. ಅದಕ್ಕೇ ನನಗೆ ಅವ್ನ ಸವಾಸನೆ ಬೇಡ ಅಂತ ಹೇಳಿ ನನಗೂ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಡ್ತು. ಕಟ್ಕೊಂಡ್ಕೊಂಡ ಬೇರೆ ಹೆಂಗ್ ಜೊತೆ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ನೀನು ಬೇಡ ಅಂತ ಹೇಳಿದ್ಮೇಲೂ ನನ್ನ ಜೊತೆ ಇರಬೇಕಂದ್ರೆ ಯಾವ ಹೆಣ್ಣಿಗೆ ತಾನೇ ಮನಸ್ಸಿಗೆ ಇಷ್ಟ ಆಗುತ್ತೆ ಹೇಳ್ರಿ. ಅದಕ್ಕೇ ನನಗೂ ಇಷ್ಟ ಆಗಲಿಲ್ಲ, ನಾನು ಡೈವರ್ಸ್ ಕೊಟ್ಟು ಬಂದುಬಿಟ್ಟೆ. ಇವಾಗ ಇವ್ರ ತಂದೆ ಆಸ್ತಿಲಿ ಏನು ಅವನಿಗೆ ಭಾಗ ಇಲ್ಲ ಅಂತ ಹೇಳಿ ಬರ್ಕೊಟ್ಬಿಟ್ಟ. ಇವಾಗ ಇದ್ರಲ್ಲಿ ಮನೆಯಲ್ಲಿ ನನಗೆ ಅರ್ಧ, ಇವಾಗ ವರ್ಷ ಅರ್ಧ ಅಷ್ಟೇ. ಅವನಿಗಿದ್ರಲ್ಲೇ ಏನೂ ಇಲ್ಲ ಇವಾಗ, ಯಾಕಂದರೆ ಹೊಲ ಇಲ್ಲ ಏನಿಲ್ಲ. ಹೊಲ ಎಲ್ಲನ ನಮ್ಮ ಬಾವವ್ರದ್ದು, ಅದ್ರಲ್ಲಿ ಭಾಗ ಕೇಳೋದಕ್ಕೆ ಆಗಲ್ಲ ಅವನು. ಅದಕ್ಕೆ ಮನೆ ಮಾತ್ರ ಇದ್ದಿದ್ದು. ಮನೇಲಿ ಇವಾಗ ಮನೇಲಿ ಅರ್ಧ ಕೊಡ್ರಿ ಅಂತ ಹೇಳಿ
ಕೇಳ್ದೆ ನನಗೂ ಅರ್ಧ ಬೇಕು ಅಂತ ಹೇಳಿ. ಮತ್ತೆ ಹಿಂಗೆಲ್ಲ ಸುಳ್ಳು ಹೇಳಿದ್ದಾನೆ, ನನ್ನ ಮಕ್ಳು ಆಗ್ತವೆ ಅಂತ ಹೇಳಿ ಅದು ಪ್ರೂಫ್ ಎಲ್ಲ ನಾನು ಸಾಕ್ಷಿ ಎಲ್ಲ ಪ್ರೂಫ್ ಮಾಡಿದ್ದಕ್ಕೆ, ಸಾಕ್ಷಿ ಎಲ್ಲ ನಾನು ತೋರಿಸಿದ್ದಕ್ಕೆ ಅವರು ಸರಿ ಆಯಿತು ಇವಾಗ ನೀನು ನೋಡಪ್ಪ ಹಿಂಗೆ ಸುಳ್ಳು ಹೇಳಿದ್ಯಾ ಅಂತ ಕೇಳಿದಾಗ ಅವ್ನು ಸರಿ ಆಯಿತು ಮನೆಗೇನು ಬೇಡ ನನಗೆ ಡೈವರ್ಸ್ ಕೊಡೋಕ್ಕೆ ಹೇಳು, ಡೈವರ್ಸ್ ಕೊಡಬೇಕು ಅಷ್ಟೇ ಅವ್ನು ಕೇಳ್ಕೊಂಡಿದ್ದ. ಅದಕ್ಕೆ ಕೊಟ್ಟು ಬಂದುಬಿಟ್ಟೆ. ಅವನ್ನ ಮದುವೆ ಆಗಿದ್ದಾನೆ ಆ ವಿಜಿನ. ಹೆಂಗಿರ್ತಾರೆ ಏನು, ನಾನು ಹೆಂಗಿರ್ತೀನಿ ಅಂತ ಹೇಳಿ ನೋಡ್ತಾ ಇರಿ. ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.